ಆಕಾಶವಾಣಿ ಮೈಸೂರು. ವಿಶಿಷ್ಟ ವ್ಯಕ್ತಿ ವಿಶೇಷ ಯತ್ನ. ಆದರ್ಶ ನಿವೃತ್ತ ಶಿಕ್ಷಕ ಚಕ್ರವರ್ತಿ ಎಸ್ ಶ್ರೀಧರ್ ಅವರೊಂದಿಗೆ ಸಂವಾದ ನಡೆಸಿಕೊಡುತ್ತಾರೆ ದಿವಾಕರ್ ಹೆಗಡೆ. ಎಲ್ಲ ಕೇಳುಗರಿಗೆ ನಮಸ್ಕಾರ. ವಿಶಿಷ್ಟ ವ್ಯಕ್ತಿ ವಿಶೇಷ ಯತ್ನ ಮಾಲಿಕೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ನಮ್ಮ ಸಂಗಡ ಇರುವವರು ಒಬ್ಬರು ಗುರುಗಳು, ಚಕ್ರವರ್ತಿ ಎಸ್ ಶ್ರೀಧರ್. ಇವರು ಮೈಸೂರಿನಲ್ಲಿ ಈಗ ವಾಸವಾಗಿದ್ದಾರೆ. ಅವರಿಗೆ ಈ ಸಂವಾದಕ್ಕೆ ಸ್ವಾಗತ ಹೇಳ್ತೇನೆ. ನಮಸ್ಕಾರ ಶ್ರೀಧರ್ ಅವರಿಗೆ. ನಮಸ್ಕಾರ. ಕೇಳುಗರೆ, ಚಕ್ರವರ್ತಿ ಶ್ರೀಧರ್ ಅವರು ಮೂಲತಃ ಟಿ ನರಸೀಪುರ ತಾಲೂಕು ಸೋಸಲೆ ಗ್ರಾಮದವರು. ಮೈಸೂರಿನಲ್ಲಿ BSc B.Ed ಪದವಿಯನ್ನು ಪಡೆದ ನಂತರ ಮಾಗಡಿಯಲ್ಲಿ 1 ವರ್ಷ ಹೈಸ್ಕೂಲ್ ಒಂದರಲ್ಲಿ ಶಿಕ್ಷಕರಾಗಿ, ಆನಂತರ ಸುಮಾರು 37 ವರ್ಷಗಳ ಕಾಲ ಹುಬ್ಬಳ್ಳಿಯಲ್ಲಿ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಅಲ್ಲಿ ಗಣಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಗಣಿತವನ್ನು, ಭೌತಶಾಸ್ತ್ರವನ್ನು, ಜೀವಶಾಸ್ತ್ರವನ್ನು ಮತ್ತು ರಸಾಯನಶಾಸ್ತ್ರವನ್ನು ಕೂಡ ಪಾಠ ಮಾಡಿದವರು. ಅದಕ್ಕಿಂತ ಬಹಳ ಮುಖ್ಯವಾಗಿ ತಮ್ಮ ಇಡೀ ಜೀವನವನ್ನು ತನ್ನ ವಿದ್ಯಾರ್ಥಿಗಳ ಒಳಿತಿಗಾಗಿಯೇ ಮೀಸಲಾಗಿರಿಸಿದ್ರು. ತಮ್ಮ ದುಡಿಮೆಯನ್ನು, ಸಮಯವನ್ನು, ಎಲ್ಲವನ್ನೂ ಕೂಡ. ಅದನ್ನು ಅವ್ರ ಮಾತಿನಲ್ಲೇ ಕೇಳೋಣ. ನೀವು ಸಂಪೂರ್ಣವಾಗಿ ಒಂದು ಶಿಕ್ಷಕರಾದ ಮೇಲೆ ಇಡಿಯಾಗಿ ಶಿಕ್ಷಣಕ್ಕಾಗಿಯೇ ನಿಮ್ಮನ್ನು ಮೀಸಲಿಟ್ಟುಕೊಳ್ಳಿಕ್ಕೆ ಏನು ಅಂಥದ್ದೊಂದು ಪ್ರೇರಣೆ? ನನಗೆ ವಿವೇಕಾನಂದರೇ ಪ್ರೇರಣೆ. ವಿವೇಕಾನಂದರ ಒಂದು ವಾಕ್ಯ ನನ್ನ ಮನಸ್ಸನ್ನು ಸೆಳೆಯಿತು. ಅದನ್ನು ನನ್ನ ಜೀವನದ ಧ್ಯೇಯ ವಾಕ್ಯವಾಗಿ ಇಟ್ಕೊಂಡೆ. ಅದರಲ್ಲಿ ಹಿ ಅಲೋನ್ ಲೀವ್ಸ್ ಹೂ ಲೀವ್ಸ್ ಫಾರ್ ಅದರ್ಸ್ ಅಂತ ಆ ವಾಕ್ಯ. ಅದನ್ನು ಓದಿದ ಮೇಲೆ ನನಗೆ ಹೆಂಗೆ ಪ್ರಭಾವ ಬೀರ್ತದೋ ಅಂದರೆ, ನಾನು ಸುಮ್ಮನೆ ಸಂಸಾರ ಅದು ಇದು ಅಂತ ಕಟ್ಕೊಂಡು ಬದುಕೋದಕ್ಕಿಂತ ನನ್ನ ಜೀವನವನ್ನು ಒಂದು ಒಳ್ಳೆಯ ಕೆಲಸಕ್ಕೆ ಬಳಸಿದ್ರೆ ಸಾರ್ಥಕ ಆಗುತ್ತೆ ಅಂತ ತಿಳ್ಕೊಂಡು ನನ್ನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಅಂದರೆ ಆರಂಭದಲ್ಲಿ ನೀವು ಹೋದ್ರಿ, ಒಂದು ಮನೆ ಅಂತ ಇತ್ತು, ಕಲ್ತಿದ್ರಿ. ನಿಮ್ಮಿಂದ ಮನೆಗಳಿಗೆ ತುಂಬ ನಿರೀಕ್ಷೆ ಇರುತ್ತಲ್ಲ. ಅಪ್ಪ ಅಮ್ಮನಿಗೆ ನಿರೀಕ್ಷೆ ಇರುತ್ತೆ, ಅಣ್ಣ ತಂಗಿಗೆ ನಿರೀಕ್ಷೆ ಇರ್ತದೆ. ಇವನೊಬ್ಬ ಕಲ್ತಿದ್ದಾನೆ ಅಂತಂದ್ರೆ ಒಂದು ನೌಕರಿ ಹಿಡಿತಾನೆ, ನಮಗೆ ಇಂತಿಂಥದ್ದು ಅಂತ. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ? ನನ್ನ ತಮ್ಮಂದರ ಎಜುಕೇಷನ್ ಎಲ್ಲ ನಾನು ನೋಡಿಕೊಂಡೆ. ಮತ್ತು ಮನೆಗೆ ನಮ್ಮ ಅಕ್ಕಂದ್ರ ತಂಗಿಯರ ಮದುವೆಗೆಲ್ಲ ನನ್ನ ಸಂಬಳದಿಂದ ಸ್ವಲ್ಪ ಕೊಡೋದಕ್ಕೆ ಸಾಧ್ಯ ಆಯಿತು. ನಾನು ಮೊದಲಿನಿಂದನೂ ಸ್ವಲ್ಪ ಮಿತವ್ಯಯ ಮಾಡಿಕೊಂಡು ಜೀವನವನ್ನು ನಡೆಸೋದಕ್ಕೆ ಶುರು ಮಾಡಿದೆ. ಹೀಗಾಗಿ ನನಗೆ ಮನೆ ಕಡೆ ಯಾವುದೇ ಒಂದು ಸಮಸ್ಯೆ ಬರಲಿಲ್ಲ. ಮತ್ತು ನಮ್ಮ ತಂದೆ ತಾಯಿಗಳಿಗೆ ಬಹಳ ಸಂತೋಷ ಆಯಿತು. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ವಯಸ್ಸಾದಂತಹ ತಂದೆ ತಾಯಿಗಳಿಗೆ ಅವರು ಒಂದು ಆನಂದ ಕೊಟ್ಟರೆ ನಾವು ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಹೇಳ್ಕೊಳ್ತೀನಿ. ಹೌದು, ನಮ್ಮ ತಂದೆ ತಾಯಿಗಳು ಸಂತೋಷವಾಗಿರೋದು ಅಂತಂದರೆ ನಮ್ಮ ಗುಣವನ್ನು ನೋಡಿ, ನಮ್ಮ ನಡತೆಯನ್ನು ನೋಡಿ. ಹೌದು ಹೌದು. ಹಾಗೆ ನನ್ನ ಮಗ ಇಷ್ಟು ದೊಡ್ಡದಾಗಿ ಬೆಳೆದ, ಎಲ್ಲರನ್ನೂ ಹಚ್ಚಿಕೊಂಡ, ಮನೆ ಜವಾಬ್ದಾರಿಯನ್ನು ನಿರ್ವಹಿಸಿದ ಅಂತ ಅಂಥದ್ದೊಂದು ಅನಿವಾರ್ಯತೆಯೂ ನಿಮಗೆ ಬಂತ, ನೀವೇ ನಿರ್ವಹಿಸಬೇಕು ಅನ್ನೋದು? ನನಗೆ ಅನಿವಾರ್ಯತೆ ಅನ್ನೋದಕ್ಕಿಂತ ಅಗತ್ಯತೆ ಕಂಡು ಬಂತು. ಯಾಕೆಂತಂದರೆ ನನಗಿಂತ ದೊಡ್ಡವರು ಇದ್ದರು, 2 ಅಣ್ಣಂದರು. ಅವರ ಸಂಸಾರ ಅದನ್ನು ನೋಡ್ಕೊಳ್ಳೋದೇ ಕಷ್ಟ ಆಯಿತು. ಅದಕ್ಕೋಸ್ಕರ ನಾನು ಇದನ್ನು ಮಾಡೋದಕ್ಕೆ ಸಿದ್ಧ ಆದೆ. ಅಂದರೆ ಮನೆತನದ ಹೊಣೆ ನಿಮ್ಮ ಮೇಲೆ ಬಿತ್ತೋದು. ಎಷ್ಟು ಜನರಿಗೆ ಕಲಿಸಿದ್ರಿ ಮನೆಯಲ್ಲಿ? ಮನೆಯಲ್ಲಿ 4 ಜನಕ್ಕೆ. ಅವರೆಲ್ಲ ಏನು ಕಲ್ತರು? ಒಬ್ಬ MBBS ಮಾಡ್ದ, ಅಂದರೆ MD ಮಾಡ್ದ, ಬ್ರೂನೈನಲ್ಲಿ ಡಾಕ್ಟರ್ ಆಗಿದ್ದಾನೆ. ಇನ್ನೊಬ್ಬ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮೈಸೂರಿನಲ್ಲೇ ರಿಟೈರ್ ಆಯಿತು, ಮನೆಯಲ್ಲಿದ್ದಾನೆ. ಇನ್ನೊಬ್ಬ BSc ಓದಿದ್ದು ಹುಬ್ಳಿನಲ್ಲೇ, ಕೆಲಸಕ್ಕೆ ಸೇರಿದ್ದು ಹುಬ್ಳಿನಲ್ಲೇ. ಅವನು ಸುಂದರಂ ಮೋಟಾರ್ಸ್ನಲ್ಲಿ ಕೆಲಸದಲ್ಲಿದ್ದ. ಇನ್ನು ನನ್ನ ತಂಗಿ PUC ಎಜುಕೇಷನ್ ಅದಕ್ಕೆಲ್ಲ ನೋಡಿಕೊಂಡೆ ಅಷ್ಟೆ. ಇವರದ್ದೆಲ್ಲ ಎಜುಕೇಷನ್ ಆಗಬೇಕಿತ್ತು. ನೀವು ಒಬ್ಬರೇ ದುಡಿತಾ ಇದ್ರಿ. ಅವಾಗ ಕಡಿಮೆ ಖರ್ಚಿನಲ್ಲಿ ಬದುಕೋದನ್ನು ಆರಂಭ ಮಾಡಿದೆ ಅಂತ ಹೇಳಿದ್ರಲ್ಲ, ಅದು ಕಡಿಮೆ ಖರ್ಚು ಅಂದರೆ ಯಾವ ರೀತಿ ನಿಮ್ಮ ದಿನಚರಿ ಇತ್ತು? ದಿನಚರಿ ಅಂತಂದರೆ ಬಟ್ಟೆದು ಅದು ಇದೆಲ್ಲ ಪ್ರಾಬ್ಲಮ್ ಇರಲಿಲ್ಲ. ಯಾಕೆಂದರೆ ನಾನು ಇದ್ದದ ಬಟ್ಟೆನಲ್ಲಿ ಹಾಗೆ ಕಾಲ ಕಳೀತಿದ್ದೆ. ಊಟದ ವಿಷಯ ತಗೊಂಡಾಗ ನಾನು ಪ್ರಾರಂಭದಿಂದ ಬೆಳಗ್ಗೆ 3 ಇಡ್ಲಿ, ಮಧ್ಯಾಹ್ನ 3 ಇಡ್ಲಿ, ರಾತ್ರಿ 3 ಇಡ್ಲಿ ತಿಂದು ನನ್ನ ಜೀವನನ ಸಾಗಿಸ್ಬಿಟ್ಟೆ. ಅದರಿಂದ ಹೆಚ್ಚುವರಿ ದುಡ್ಡನ್ನೆಲ್ಲ ನಾವು ಇದಕ್ಕೆ ಬಳಸೋದಕ್ಕೆ ಸಾಧ್ಯ ಆಯಿತು, ಎಜುಕೇಷನಿಗಾಗಿ. ಆರಂಭದಲ್ಲಿ ಮನೆಯಲ್ಲಿ ತಮ್ಮಂದಿರು ತಂಗಿಯಂದಿರಿಗಾಗಿ ಅದನ್ನು ಉಳಿಸಬೇಕಾಗಿ ಬಂತು. ಅವರೆಲ್ಲ ದೊಡ್ಡಾದರು, ಅವರದನ್ನು ಕಲ್ತರು. ಆಮೇಲೆ
ನಿಮಗೆ ನಿಮ್ಮದೇ ಆದೊಂದು ಸಂಸಾರ ಮಾಡ್ಕೊಳ್ಳಿ ಅಂತ ಹೇಳಿಲ್ವಾ? ಹೇಳಿದ್ರು, ಆದರೆ ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ. ಯಾಕೆಂತಂದರೆ ನನ್ನ ಜೀವನವನ್ನು ಬೇರೆ ಉದ್ದೇಶಕ್ಕಾಗಿ ಮುಡಿಪಿಡಬೇಕಂತ ಮೊದಲೇ ತೀರ್ಮಾನ ಮಾಡ್ಕೊಂಡಿದ್ದೆ. ಅದರಿಂದ ನಾನು ಬ್ರಹ್ಮಚಾರಿಯಾಗಿ ಉಳಿದು ನಾನು ನನ್ನ ವಿದ್ಯಾರ್ಥಿಗಳ ಕಡೆಗೆ ಮನಸ್ಸನ್ನು ತಿರುಗಿಸೋದಕ್ಕೆ ಪ್ರಾರಂಭ ಮಾಡಿದೆ. ಮನೆಯ ಮಕ್ಕಳ ಶಿಕ್ಷಣ ಮುಗಿದ ಮೇಲೆ ನಿಮಗೆ ಸ್ಕೂಲಿನ ಮಕ್ಕಳ ಹತ್ರ ನೀವು ಲಕ್ಷ್ಯ ಹಾಕಿದ್ರಿ. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಫೀಸನ್ನು ತುಂಬಿ ಅವ್ರಿಗೆ ಎಜುಕೇಷನ್ಗೆ ನೆರವಾದ್ರಿ ಅಂತ ಹೇಳ್ತಾರೆ ನಿಮ್ಮ ಶಿಷ್ಯರೆಲ್ಲ. ಒಂದು ಸಂಸಾರದಲ್ಲಿ 2 ಮಕ್ಕಳಿದ್ರೆ ಅವರಿಬ್ಬರಿಗೆ ಎಜುಕೇಷನ್ ಕೊಡಿಸೋದು ಹೇಗೆ ಅಂತ ಚಿಂತೆ ಮಾಡ್ತಾರೆ. ಆದರೆ ನೀವು ಒಂದು 500 ವಿದ್ಯಾರ್ಥಿಗಳು, ಅವರೆಲ್ಲ ಮತ್ತೆ ಡಾಕ್ಟರ್ ಆದವರು, ಇಂಜಿನಿಯರ್ ಆದವರೇ ಹೆಚ್ಚು. ಅದಷ್ಟನ್ನು ಹೇಗೆ ಮಾಡಿದ್ರಿ? ನಾನು ಪ್ರತಿ ವರ್ಷ ಅವರ ಮಾರ್ಕ್ಸನ್ನೆಲ್ಲ ನೋಡಿ 1-2 ಸೆಲೆಕ್ಟ್ ಮಾಡ್ಕೋತಿದ್ದೆ. ಅವರಿಗೆ ಸಂಪೂರ್ಣವಾಗಿ ಫೀಸು ಕೊಡೋದು ಅದು ಇದೆಲ್ಲ ತೀರ್ಮಾನ ಮಾಡಿದೆ. ಆಮೇಲೆ ಏನಾಯಿತು, ಪ್ರತಿ ವರ್ಷವೂ ಇಬ್ಬಿಬ್ಬರು ಸೇರೋದಕ್ಕೆ ಶುರು ಮಾಡಿದ್ರು. ಒಂದು ಸ್ಟೇಜ್ನಲ್ಲಿ 1 ತಿಂಗಳಿಗೆ 70 ಜನಕ್ಕೆ ಕೊಡೋ ಅಷ್ಟರ ಮಟ್ಟಿಗೆ ಆಯಿತು ಅದು. ಆವಾಗ ಏನಾಯ್ತು ಅಂದರೆ ನನಗೆ ಸ್ವಲ್ಪ ಸಾಲ ಎಲ್ಲ ಮಾಡಬೇಕಾಗಿತ್ತು. ಸಾಲ ಮಾಡಿಕೊಂಡು ಜನರಲ್ ಪ್ರಾವಿಡೆಂಟ್ ಫಂಡು ಅದು ಇದನ್ನೆಲ್ಲ ತೆಗೆದುಕೊಂಡೆ. ಈ ವಿಷಯದಲ್ಲಿ ನಾನು ಒಬ್ಬರನ್ನ ಸ್ಮರಿಸ್ಬೇಕಂತ ಇದ್ದೀನಿ. ಹುಬ್ಬಳ್ಳಿನಲ್ಲಿ ಸಮಾಜ ಬುಕ್ ಸ್ಟಾಲ್ ಅಂತಿದೆ, ಅಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ತಾರೆ ಒಬ್ಬರು, ರಘುನಂದನ್ ಗೋಡ್ಸೆ ಅಂತ. ಅವರು ನನಗೆ ಹೇಳ್ತಾಯಿದ್ರು, ನನಗೆ ಹಣದ ಅವಶ್ಯಕತೆ ಇದೆ, ಆದರೆ ನಿಮಗೆ ಸಾಲ ಕೊಡ್ತೀನಿ ನಾನು, ನನಗೆ 30ನೇ ತಾರೀಕು ನೀವು ತಂದು ಕೊಟ್ಬಿಡ್ಬೇಕು, 1ನೇ ತಾರೀಕು ನಿಮಗೆ ಮತ್ತೆ ಕೊಡ್ತೀನಿ ನಾನು ಬೇಕಾದರೆ, ಯಾಕೆಂದರೆ RD ಎಲ್ಲ ಕಟ್ಟಬೇಕು ಅಂತ ಹೇಳಿದ್ರು. ನಾನು ಭಾಳ ಸಂತೋಷ ಆಯಿತು. ಆ ನೆರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಆದ್ದರಿಂದ ನನಗೇನಾಯಿತು, 30ನೇ ತಾರೀಕು ನನ್ನದು ಸಂಬಳ ಬರೋದು. 30ನೇ ತಾರೀಕು ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಅವ್ರ ಅಕೌಂಟಿಗೆಲ್ಲ ಹಣ ಹಾಕಿ ಅವ್ರಿಗೆ ಯಾರ್ಯಾರಿಗೆ ಪರ್ಸನಲ್ಲ ಕೊಡೋದಿತ್ತು ಅದನ್ನೆಲ್ಲ ಕೊಟ್ಟು, ಆನಂತರ ರಘುನಂದನ್ ಗೋಡ್ಸೆಗೆ ಅವರ ಹಣ ಕೊಟ್ಬಿಡ್ತಿದ್ದೆ. 1ನೇ ತಾರೀಕು ಮತ್ತೆ ಇಸ್ಕೊಳ್ತಿದ್ದೆ. ಇದೇ ಥರ ಒಂದು 16 ವರ್ಷ ಅಲ್ಲಿ ನಡೆದಿದೆ ಅದು. ಪ್ರತಿ ತಿಂಗಳು ಕೂಡ ವಿದ್ಯಾರ್ಥಿಗಳಿಗಾಗಿ ಸಾಲ ಮಾಡ್ತಾ ಇಷ್ಟು ಜನ ವಿದ್ಯಾರ್ಥಿಗಳನ್ನ ನಿಮ್ಮ ಮಕ್ಕಳು ಅನ್ನೋ ಥರ ಬೆಳೆಸಿದ್ರಲ್ಲ, ಆಗ ಅವ್ರನ್ನ ಆಯ್ಕೆ ಮಾಡೋದು ಸರಿ, ಒಂದು ಅವರ ಮಾರ್ಕ್ಸ್ ಕಾರ್ಡನ್ನು ನೋಡೋದು, ಇನ್ನು ಅವರ ಪರಿಸ್ಥಿತಿಯನ್ನು ಹೇಗೆ ಗಮನಿಸ್ತಿದ್ರಿ? ನಾನು ಅವರ ಮನೆಗಳಿಗೆ ವಿಸಿಟ್ ಮಾಡ್ತಾಯಿದ್ದೆ. ಕೆಲವರಿಗೆ ಅವರ ಬುದ್ಧಿವಂತಿಕೆನ ನೋಡಿ, ಓದಪ್ಪ ನೀನು ಈ ಥರ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ತಾ ಇದೆಯಾ, ನಿನಗೆ ಓದಿದ್ರೆ ನೀನು ಪ್ರಕಾಶಕ್ಕೆ ಬರ್ತೀಯಾ ಅಂತ ಹೇಳಿದಾಗ, ಸರ್ ನಾವು ಬಡತನ ಇದೆ, ನಾವು ಓದೋಕ್ಕಾಗಲ್ಲ ಅಂತ ಹೇಳಿದ್ರು. ಅವರ ಮನೆಗಳಿಗೆ ವಿಸಿಟ್ ಮಾಡ್ತಿದ್ದೆ. ಅವರ ತಂದೆ ತಾಯಿಗಳನ್ನು ಭೇಟಿಯಾಗಿ ಅವರನ್ನು ಕನ್ವಿನ್ಸ್ ಮಾಡಿ ನಾನು ಫೀಸ್ ಕೊಡ್ತೀನಿ, ಸೇರಿಸಿ ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಜನದ್ದು ಎಲ್ಲ ವಿದ್ಯಾಭ್ಯಾಸ ಚೆನ್ನಾಗಿರೋದು ನೋಡಿ ಆನಂತರ ಅವರೆಲ್ಲ ಸಂತೋಷವಾಗಿ ಒಪ್ಕೊಂಡ್ರು. ಎಂತೆಂಥ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀರಿ? ನಾನು ಕೆಲವರು ಪಾಪ, ಒಂದು ವಿದ್ಯಾರ್ಥಿನಿ ಹೆಸರು ಹೇಳ್ಬೇಕಂದ್ರೆ ಭಾರತಿ ಜಿತೂರಿ ಅಂತ, ಅವ್ರ ಮನೆ ಒಂದು ಈ ಹಾಲ್ನಲ್ಲಿ ಅರ್ಧ ಇದೆ, ಅಂದರೆ ಒಂದು 8-10 ಅಷ್ಟು. ಅದು ಒಂದೇ, ಅದು ಬಿಟ್ಟರೆ ಏನಿಲ್ಲ. ಅಲ್ಲಿ ಒಂದು ಸಣ್ಣ ಬಚ್ಚಲಿದೆ, ಆ ಬಚ್ಚಲಿಗೆ ತೆರೆ ಕಟ್ಟಿಬಿಟ್ಟು ಅದನ್ನೇ ಬಾತ್ರೂಮ್ ಥರ ಮಾಡ್ಕೊಂಡಿದ್ರು. ಒರಳು ಕಲ್ ಮೇಲೆ ಎಲ್ಲ ಒಂದು ಹಲಗೆ ಇಟ್ಬಿಟ್ಟು ಅದರ ಮೇಲೆ ಮಲ್ಕೊಳ್ತಿದ್ರು. ಇನ್ನೊಂದು ಕಡೆಯಲ್ಲಿ ಒಂದು ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ಕೊಳ್ತಿದ್ರು. ಅಂಥ ಸ್ಥಿತಿಯಲ್ಲಿರೋರು ಭಾಳ ಚೆನ್ನಾಗಿ ಮಾರ್ಕ್ಸ್ ತೊಗೊತಿದ್ರು. ನಾನು ಓದು ಅಂತ ಹೇಳಿದಾಗ, ಸರ್ ನನ್ನ ಕೈಲಿ ಆಗಲ್ಲ ಅಂತ. ಆಗ ಅವಳು, ನಾನು ಹೆಲ್ಪ್ ಮಾಡ್ತೀನಿ, ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಅವ್ರ ತಂದೆ ಏನೋ ಬರಲಿಲ್ಲ, ಯಾಕೆಂದರೆ ಅವರು ಯಾವುದಕ್ಕೋ ತಲೆ ಕೆಡಿಸ್ಕೊಂಡು ಅವ್ರ ಮನೆ ವಿಷಯಕ್ಕೆ ಒಂದು ದೇವಸ್ಥಾನದಲ್ಲಿ ಕೂತ್ಬಿಡ್ತಿದ್ರಂತೆ. ಆಗ ಅವರ ತಾಯಿ ಮತ್ತು ಅಣ್ಣ ಬಂದರು. ನಾನು ಅವ್ರ ಅಕೌಂಟ್ ಓಪನ್ ಮಾಡಿಸಿ ಇದು ಮಾಡಿದೆ. ಅವಳು SSLCನಲ್ಲಿ 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ಳು ಮ್ಯಾಥಮೆಟಿಕ್ಸ್ನಲ್ಲಿ. ಕಾಲೇಜ್ ಸೇರಿಸೋದಕ್ಕೆ ಅಂತ ಕರ್ಕೊಂಡು ಹೋದೆ. ಆ ಪ್ರಿನ್ಸಿಪಾಲ್ ಹೇಳಿದ್ರು, ಇದು ಡೊನೇಷನ್ ಕೊಡಬೇಕು, 1000 ರೂಪಾಯಿ ಅಂದರು. ನಾನು ಆವಾಗ ಒಬ್ಬರು ಬಂದು ಮಧ್ಯದಲ್ಲಿ ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರು. ಅವರು ಹೇಳಿದ ತಕ್ಷಣ ಅವರು, ಆಯಿತು ನಿಮಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಕೊಡಿ ಅಂದರು. ನಾನು ಸಂತೋಷವಾಗಿ 250 ರೂಪಾಯಿ ಕೊಡ್ತೀನಿ, ಆ ಹುಡುಗಿಗೆ ಸೀಟ್ ಕೊಡಿ ಅಂತಂದೆ. ಅಷ್ಟು ಕೊಟ್ಟಿದ್ದಲ್ಲದೆ ಅವರು ಹಾಫ್ ರಿಷಿಪ್ ಕೊಟ್ಟರು. ಆ ಹುಡುಗಿ ಇವತ್ತು M.Tech ಮಾಡಿ ನವಿ ಬಾಂಬೆನಲ್ಲಿ ಒಂದು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾಳೆ. ಇದು ಒಂದು ಅನುಭವ. ಆದರೆ ಈ ರೀತಿ 100 ಅನುಭವ ನಿಮಗಿದೆ. ಹೌದು. ಅದು ಹುಬ್ಬಳ್ಳಿಯ ಹತ್ತಿರ ಮಾತ್ರ ಇದ್ರ ಅಥವಾ ಹುಬ್ಬಳ್ಳಿಗೆ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ? ಹುಬ್ಬಳ್ಳಿಗೆ ಬೇರೆ ಕಡೆಯಿಂದನೂ ಬರ್ತಾ ಇದ್ರು. ಉದಾಹರಣೆಗೆ ಪ್ರಭಾಕರ್ ಅಂತ ಒಬ್ಬ ಹುಡುಗ ಇದ್ದ. ಅವನು ಸೌತ್ ಕೆನರಾದವನು. ಅವನು ಒಂದಿನ ಕ್ಲಾಸ್ನಲ್ಲಿ ಸ್ವಲ್ಪ ಹೇಗೆ ನಿದ್ದೆ ಮಾಡ್ತಿದ್ದ. ನಿದ್ದೆ ಮಾಡ್ತಿದ್ದಾಗ, ಯಾಕೋ ನಿದ್ದೆ ಮಾಡ್ತಿದ್ಯಾ, ನಮ್ಮ ಸೈನ್ಸ್ ಸೆಕ್ಷನ್ ಓಪನ್ ಇದೆ, ಅಲ್ಲೋಗಿ ನಿದ್ದೆ ಮಾಡಬೇಕಾದ್ರೆ ಅಂತಂದೆ. ಇಲ್ಲ ಸರ್, ನಾನು ಆಮೇಲೆ ಬಂದು ಹೇಳ್ತೀನಿ ಅಂದ. ಅವನೊಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾನೆ. ರಾತ್ರಿ 12ರವರೆಗೆ ದುಡಿಸ್ಕೊತಿದ್ರಂತೆ, ಪಾತ್ರೆ ತೊಳೆಯೋದು ಅದು ಇದೆಲ್ಲ. ಬೆಳಗಿನ ಜಾವ 5 ಗಂಟೆಗೆ ಎಬ್ಸಿ ಇಡ್ಲಿ ಎಲ್ಲ ರುಬ್ಬಬೇಕು ಅವನು. 10 ಗಂಟೆಗೆ ಹೆಂಗೋ ಕಷ್ಟಪಟ್ಕೊಂಡು ಓಡ್ಕೊಂಡು ಸ್ಕೂಲಿಗೆ ಬರ್ತಿದ್ದ. ಆಗ ನಾನು ಹೇಳಿದೆ, ನಿಮ್ಮ ಮಾಲೀಕರನ್ನ ನೋಡಲೇನೋ, ನಾನು ಬಂದು ಮಾತಾಡಿಸ್ಲಾ ಅಂದೆ.
ಮತ್ತು ಆ ಕೆಲಸನೂ ಹೋಗ್ಬಿಟ್ರಿಂದ ಕೆಲಸ ಹೋಗಿಸ್ತೀನಿ, ನಾನೇ ಹೋಗಿಸ್ತೀನಿ, ಒಂದು ಬರ್ತೀನಿ ಅಂತ ಹೇಳಿದೆ. ಹೋಗಿ ಅವ್ರಿಗೆ ಮಾತಾಡಿದೆ, ನಿಮ್ಮ ಹುಡುಗನ ಅವನ್ನ ಬಿಟ್ಬಿಡಿ, ನನ್ನ ರೂಮ್ನಲ್ಲಿ ಇಟ್ಕೊಳ್ತೀನಿ, ನಾವು ತಿನ್ನೋದ್ರಲ್ಲೇ ಒಂದು ಸ್ವಲ್ಪ ಅವನಿಗೆ ಇದು ಮಾಡ್ತೀವಿ ಆ ಥರ ಹೇಳಿದಾಗ ಅವರು ಸಂತೋಷವಾಗಿ ಒಪ್ಪಿದ್ರು. ಆ ಹುಡುಗನ ಕರ್ಕೊಂಡೋದೆ. ಅವನು ಈಗ ಎಲ್ಲಿದ್ದಾನೆ ನನಗೆ ಗೊತ್ತಿಲ್ಲ, ಯಾಕೆಂದರೆ 55 ವರ್ಷದ ಹಿಂದಿನ ಮಾತದು. ಫಸ್ಟ್ ಕ್ಲಾಸ್ ಬಂದ, ಚೆನ್ನಾಗಿ ಓದಿದ. ಮುಂದಕ್ಕೆ ಅವನು ಗೋವಾಗೆ ಹೋಗ್ತೀನಿ ಅಂತಂದ, ಆಮೇಲೆ ಎಲ್ಲಿಗೆ ಹೋದ್ನೋ ಗೊತ್ತಿಲ್ಲ. ಅಂದರೆ ಆ ರೀತಿಯ ಒಂದು ಪರಿಸ್ಥಿತಿಯನ್ನು ನೋಡಿದ್ದೀನಿ ನಾನು. ಮೊದಲಿನ ಅಗತ್ಯ ಅನ್ನವೇ. ಮನುಷ್ಯ ಅದಕ್ಕಾಗಿ ಬಹಳ ಹೋರಾಡ್ತಾನೆ. ಆದರೆ ಅನ್ನದ ಸಂಗಡ ಒಂದಿಷ್ಟು ಅರಿವು, ಒಂದಿಷ್ಟು ಶಿಕ್ಷಣ ಪಡಿಬೇಕು ಅನ್ನೋ ಕೆಚ್ಚಿರುತ್ತಲ್ಲ ಅವರಿಗೆ, ಆ ಜಿದ್ದು, ಅದು ಇದ್ರೆ ಒಂದು ಸಾಥ್ ಕೊಡಬಹುದು, ಒಂದು ಸ್ವಲ್ಪ ಸಹಾಯ ಮಾಡಬಹುದು. ಆದ್ರೆ ಅಂಥವ್ರನ್ನು ಗುರುತಿಸ್ತಿದ್ರಲ್ಲ ನೀವು. ಆ ರೀತಿಲಿ ಅನೇಕರು ನಿಮ್ಗೀಗ ಅದೇ ನೀವು ಹೇಳ್ದಾಗೆ 55 ವರ್ಷದ ಹಿಂದಿನ ಮಾತು, ಅವ ಎಲ್ಲಿದ್ದಾನೋ ಗೊತ್ತಿಲ್ಲ ಅಂತಲೂ ಆಗ್ಬೋದು. ಕೆಲವರು ಇವತ್ತಿಗೂ ನಿಮ್ ಸಂಗಡ ಸಂಬಂಧ ಇಟ್ಕೊಂಡಿರ್ಬೋದು. ಇಂಥದನ್ನ ಮಾಡ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಯಾಕ್ರಿ ಶಿಕ್ಷಣ, ಅವ್ರು ಸುದ್ದಿ ಬಿಟ್ಬಿಡಿ ಅಂತ ಹೇಳಿದ ಪಾಲಕರು ಸಿಕ್ಕಿದ್ರ? ಕೆಲವರು ಇದ್ರು. ಅವ್ರ ಜೊತೆನಲ್ಲಿ ನಾನು ಒಂದು ಸ್ವಲ್ಪ ಹೋರಾಡಬೇಕಾಯ್ತು. ಸ್ವಲ್ಪ ಚರ್ಚೆ ಮಾಡಿ ಯಾವ್ದಾರ ಇದು ಮಾಡಿ ಸೇರಿಸಿ, ನೀವು ಕಾಲೇಜ್ ಇದನ್ನು ಸೇರಿಸಿ, ಸುಮ್ಮನೆ ನಾನು ಫೀಸ್ ಎಲ್ಲ ಕೊಡ್ತೀನಿ, ಅವನು ಓದಿ ಅವನು ಶೈನ್ ಆಗದೆ ಹೋದರೆ ನಾನು ನಿಮಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಅಷ್ಟೆಲ್ಲ ಹೇಳಿದ ಮೇಲೆ ಅವ್ರು ಸೇರಿಸಿದ್ರು. ಆಮೇಲೆ ಅವನು ಫಸ್ಟ್ ಕ್ಲಾಸ್ ಬಂದ, ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿ ಅದೆಲ್ಲ ಆದಮೇಲೆ ನನ್ನ 2ನೇ ಮಗನಿಗೆ ಒಂದು ಸ್ವಲ್ಪ ಗೈಡ್ ಮಾಡಿಬಿಡಿ ಅಂತ ಹೇಳಿದ್ರು. ಆದರೆ ಅವನು ನನ್ನ ಸ್ಟೂಡೆಂಟ್ ಅಲ್ಲ, ಅದರಿಂದ ನನಗೆ ಅವನ ಬಗ್ಗೆ ಪರ್ಸನಲಾಗಿ ಗೊತ್ತಿಲ್ಲ. ಇಲ್ಲಿ 3 ವರ್ಷ ಸ್ಟಡಿ ಮಾಡಿರ್ತಿದ್ನಲ್ಲ, ಆದ್ದರಿಂದ ಅವ್ರದ್ದು ಬಗ್ಗೆ ಗೊತ್ತಾಗ್ಬಿಡೋದು. ನನ್ನ ವಿದ್ಯಾರ್ಥಿಗಳ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ, ಎಷ್ಟು ಆಸಕ್ತಿ ತೋರಿಸ್ತಿದ್ರು ಅಂದರೆ, ನಾನು ಪ್ರತಿ ವಾರ ಒಂದು ಅಸೈನ್ಮೆಂಟ್ ಅಂತ ಕೊಡ್ತಿದ್ದೆ. ಒಂದು ಬೋರ್ಡ್ ಮೇಲೆ ಒಂದು 15-20 ಲೆಕ್ಕ ಬರೀತಿದ್ದೆ. ಅದರಲ್ಲಿ ಬೇರೆ ಬೇರೆ ಬಾಂಬೆ ಯೂನಿವರ್ಸಿಟಿನಾಗಲಿ ಅಥವಾ ತಮಿಳ್ನಾಡು ಇದರದಾಗಲಿ ಅದರದೆಲ್ಲ ಕಷ್ಟದ ಕೆಲವು ಲೆಕ್ಕಗಳು ಕೊಟ್ಬಿಟ್ಟು ಅದಕ್ಕೆ ನಕ್ಷತ್ರದ ಮಾರ್ಕ್ ಹಾಕಿರ್ತಿದ್ದೆ. ಈ ಲೆಕ್ಕ ಫಸ್ಟ್ ಯಾರು ತೋರಿಸ್ತಾರೋ ಅವ್ರಿಗೆ ₹5 ಬಹುಮಾನ ಅಂತ ಹೇಳಿದೆ. ಅವರು ಸಾಯಂಕಾಲ ವೇಳೆಗೆ ಅಲ್ಲಿ ಇಲ್ಲಿ ಕೂತು ಯೋಚನೆ ಮಾಡಿಬಿಟ್ಟು ಲೆಕ್ಕ, ನಾನು ಸಮಾಜ ಪುಸ್ತಕದಲ್ಲಿ ಕೂತಿದ್ರೆ ಅಲ್ಲಿಗೆ ಬರೋರು, ಬಂದು ಸರ್ ಮಾಡಿಬಿಟ್ಟಿದ್ದೀನಿ ನೋಡಿ ಸರ್, ಯಾರಾದ್ರು ತೋರಿಸ್ಬಿಟ್ಟಿದಾರ ಸರ್ ಅಂತ ಹೇಳೋರು, ₹5 ತೊಗೊಂಡೋಗೋರು. ಅದು ಇವತ್ತಿಗೂ ಸಹಿತ ನನಗೆ ಭಾಳ ಹೆಮ್ಮೆ ವಿಷಯ ಅನಿಸುತ್ತೆ. ಈಗ ಅವರೇ ಬಂದಾಗ ಜ್ಞಾಪಿಸ್ಕೋತಾರೆ. ಸಾಮಾನ್ಯವಾಗಿ ಪ್ರತಿ ವಾರ ಬರ್ತಾರೆ ನಾವು ನೋಡೋಕ್ಕೆ, ಬೆಂಗಳೂರಿನಿಂದ ಹುಬ್ಬಳ್ಳಿಯಿಂದ ಎಲ್ಲ ಬರ್ತಾರೆ. ಶನಿವಾರ ಭಾನುವಾರಗಳಲ್ಲಿ ಬಂದು ಮಾತಾಡಿಸ್ಕೊಂಡು ಹೋಗ್ತಾರೆ. ಅದನ್ನು ನೆನಪು ಮಾಡ್ತಾರೆ. ಅದನ್ನ ಹೀಗೆ ಮಾಡಬೇಕಾದ್ರೆ ನನಗೆ ಇನ್ನಷ್ಟು ದುಡಿಮೆ ಇದ್ದಿದ್ರೆ, ನನ್ನ ಹತ್ರ ಇನ್ನಷ್ಟು ಹಣ ಇದ್ದಿದ್ರೆ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬಹುದು ಅಂತ ಅನಿಸಿತ್ತಾ? ಹಾಗೆ ನನಗೆ ಅನ್ನಿಸ್ಲಿಲ್ಲ ಸರ್. ಯಾಕೆ ಅಂತಂದರೆ, ಹೆಚ್ಚಿಗೆ ದುಡ್ಡು ಬಂದಾಗ ಮನುಷ್ಯನ ಮನಸ್ಸು ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ದುಡ್ಡು ಅನ್ನೋದು ಒಂದೇ ಥರ ಇದು ಮಾಡೋದಿಲ್ಲ, ಚಂಚಲ ಸ್ವಭಾವ ತಂದುಬಿಡುತ್ತೆ. ಅದರಿಂದ ನನಗೆ ಈ ದೇವರು ಕೊಟ್ಟಿದ್ದರಲ್ಲಿ ಭಾಳ ತೃಪ್ತಿ ಇದೆ. ಅದನ್ನು ಆರಾಮಾಗಿ ಬಳಸ್ಕೊಂಡು ಒಂದಷ್ಟು ಜನ ಹುಡುಗರಿಗೆ ಸಹಾಯ ಮಾಡೋಕ್ಕಾಯ್ತಲ್ಲ, ಅದಕ್ಕೆ ನಾನು ಸಂತೋಷ ಪಡ್ತೀನಿ. ನೀವು ಹೈಸ್ಕೂಲ್ನಲ್ಲಿ ಇದ್ದವರು, ಹೈಸ್ಕೂಲಿನ ಫೀಸ್ ತುಂಬಿ ಪ್ರಾರಂಭ ಮಾಡಿ ಅವರನ್ನು ಕಾಲೇಜಿಗೆ ಕಳಿಸಿ ಇಂಜಿನಿಯರಿಂಗು, ಮೆಡಿಕಲ್ಲು ಇದನ್ನೆಲ್ಲ ಮಾಡಬೇಕಾದ್ರೆ ಒಂದು ದೊಡ್ಡ ಖರ್ಚದು. ಹೌದು. ಮತ್ತು ಪ್ರತಿಯೊಬ್ಬನ ಬಗ್ಗೆ ಕಾಳಜಿ ಇಟ್ಟುಕೋಬೇಕಲ್ಲ. ಹೌದೌದು. ಬರೀ ಹಣ ಕೊಟ್ಟರೆ ಗುರುಜಿ ಆಗೋದಿಲ್ಲ. ಗುರುಗಳಾಗೋದಿದ್ರೆ ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದ್ರ ಮೇಲೆ ನಿಮ್ದೊಂದು ಕಣ್ಣು ಇರಬೇಕು, ಗಮನ ಇರಬೇಕು. ಅದನ್ನ ಹೇಗೆ ಇಟ್ಕೋತಿದ್ರಿ? ನಾನು ಅವರ ಮನೆಗಳಿಗೆ ವಿಸಿಟ್ ಕೊಡ್ತಾ ಇದ್ದೆ ಆಗಾಗ. ಹೇಗೆ ಓದ್ತಿದ್ಯಪ್ಪ, ಏನು ಮಾಡ್ತಾ ಇದೀಯಾ? ಅವರು ಪ್ರತಿಯೊಂದು ಸಲನೂ ಮಾರ್ಕ್ಸ್ ಎಲ್ಲ ತಂದು ತೋರಿಸೋರು. ಅವರ ಕಾಲೇಜಿನ ಟೀಚರ್ಸ್ಗಳು ಅವ್ರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಕೆಲವು ಸಲ ನಿಮ್ಮ JTS ಹುಡುಗರು ಅಂತಂದರೆ ನಮಗೆ ಕಣ್ಣು ಮುಚ್ಚಿ ಸಹಾಯ ಮಾಡಿಬಿಡ್ತೀವಿ, ಯಾಕೆ ಅಂತಂದರೆ ಅಷ್ಟು ಚೆನ್ನಾಗಿ ಓದ್ತಾರೆ ಅಂತ ಅವರ ಲೆಕ್ಚರರ್ಸ್ ಹೇಳ್ತಾಯಿದ್ರು. ಅದನ್ನು ಕೇಳಿ ನನಗೆ ಒಂದು ಖುಷಿ ಆಗ್ತಿತ್ತು. ಜೂನಿಯರ್ ಟೆಕ್ನಿಕಲ್ ಸ್ಕೂಲ್, JTS ಸ್ಕೂಲಿನ ವಿದ್ಯಾರ್ಥಿಗಳು ಅಂತಂದ್ರೆ ಅಲ್ಲಿ ಹೋಗೋರು ಅವರು ಶ್ರೀಧರ್ ಅವರ ವಿದ್ಯಾರ್ಥಿಗಳು ಅಂತ ಹೇಳ್ತಿದ್ರು ಅಂತ ನಾನು ಕೇಳಿದ್ದೀನಿ. ನಾನು ಧಾರವಾಡದಲ್ಲಿ ಬಹಳ ವರ್ಷ ಇದ್ದವನಾದದ್ರಿಂದ ನಿಮ್ಮ ಶಿಷ್ಯರ ಅನೇಕರ ಬಗ್ಗೆ ಕೇಳಿದ್ದೀನಿ ನಾನು. ಅಂದ್ರೆ ಬರೇ ಕಲಿಕೆಯ ಆಸಕ್ತಿ, ಶ್ರದ್ಧೆ ಮಾತ್ರ ಅಲ್ಲ, ಬದುಕಿಗೆ ಬೇಕಾದ ಒಂದಷ್ಟು ಮೌಲ್ಯಗಳನ್ನು ಕೂಡ ನೀವು ಅವರಲ್ಲಿ ತುಂಬುತ್ತಾ ಇದ್ರಿ ಅಲ್ವಾ? ಖಂಡಿತ. ಯಾಕೆಂದರೆ ಆಗಲೇ ಶಿಕ್ಷಣ ಪರಿಪೂರ್ಣ ಆಗೋದು. ವಿದ್ಯಾರ್ಥಿಗಳಿಗೆ ಈಗ ಇದನ್ನು ಗಮನಿಸಿದೆ. ಒಬ್ಬ ಹುಡುಗನಿಗೆ ಸ್ಕಾಲರ್ಶಿಪ್ ಕೊಡಬೇಕಂತ ಯೋಚನೆ ಮಾಡಿದೆ. ಅವನು ಭಾಳ ಬಡವ, ಬುದ್ಧಿವಂತ. ಅವನಿಗೆ ಒಂದು ಅಕೌಂಟ್ ಓಪನ್ ಮಾಡಪ್ಪ, ನಾನು ನಿನಗೆ ಪ್ರತಿ ತಿಂಗಳು ಇಷ್ಟು ಹಣ ಅಂತ ಹಾಕ್ತೀನಿ, ಕಾಲೇಜ್ ಓದೋದಕ್ಕೆ ಅನುಕೂಲ. ಸರ್, ನನಗಿಂತ ಒಬ್ಬ ಬಡವ ಇದ್ದಾನೆ, ಅವನಿಗೆ ಕೊಡಿ ಸರ್ ನೀವು ಅದನ್ನು, ಅವಾಗ ಇನ್ನೂ ಹೆಚ್ಚು ಉಪಯೋಗ ಆಗುತ್ತೆ ಅಂತ. ಅದನ್ನು ನೋಡಿ ನನಗೆ ಭಾಳ ಸಂತೋಷ ಆಗ್ಬಿಡ್ತು. ಅವನಿಗೂ ಕೊಟ್ಟೆ, ಇನ್ನೊಬ್ಬ ಹುಡುಗನಿಗೂ ಕೊಟ್ಟೆ. ಅವರು ಇವತ್ತು ಒಳ್ಳೆ ಪೊಸಿಷನಲ್ಲಿದ್ದಾರೆ. ಅದನ್ನು ನೋಡಿದ್ರೆ ಸಂತೋಷ ಆಗುತ್ತೆ. ಆಮೇಲೆ ಅವರೇನು ಮಾಡಿದ್ರು,
ನಾವು ಇದೇ ಥರ ಇರಬಾರ್ದು, ನಾವು ಬೇರೆಯವ್ರಿಗೆ ಸಹಾಯ ಮಾಡಬೇಕು. ಅಂದರೆ ಒಂದು ರೀತಿಯಲ್ಲಿ ಪ್ರೇರಣೆ ಸಿಕ್ಕಂಗಾಗುತ್ತೆ ಅವ್ರಿಗೆ. ಅದರಿಂದಾಗಿನೇ ನಿಮ್ಮ ಶಿಷ್ಯರೆಲ್ಲ ಸೇರಿ, ಅಂದ್ರೆ ಯಾರು ನಿಮ್ಮಿಂದ ಸಹಾಯ ತಗೊಂಡು ಮೇಲೆ ಬಂದ್ರೋ ಅವರೆಲ್ಲ ಮಹಾಗುರು ಎಜುಕೇಶನ್ ಟ್ರಸ್ಟ್ ಅಂತ ಮಾಡಿದ್ದಾರೆ. ಈಗ ಅದು ಕೆಲಸ ಮಾಡ್ತಾ ಇದೆ. ಅದು ಒಂದು ವರ್ಷಕ್ಕೇನೆ 10 ಕೋಟಿಗಳ ಲೆಕ್ಕದಲ್ಲಿ ಸಹಾಯ ಮಾಡ್ತಾ ಇದೆ ವಿದ್ಯಾರ್ಥಿಗಳಿಗೆ. ಅಷ್ಟು ದೊಡ್ಡ ಒಂದು ಪ್ರೇರಣೆಯಾಗಿ ನೀವು ಬೆಳೆದಿದ್ದೀರಿ, ಪರಿಣಾಮ ಬೀರಿದೆ. ಆದರೆ ಹೀಗೆಲ್ಲ ಮಾಡಬೇಕಾದ್ರೆಲ್ಲ ನೀವು ಹೇಳಿದಾಗೆ ಆರಂಭದಲ್ಲಿ ಮುಂಜಾನೆ 3 ಇಡ್ಲಿ, ಮಧ್ಯಾಹ್ನ 3 ಇಡ್ಲಿ, ಸಂಜೆ 3 ಇಡ್ಲಿ ಇಟ್ಕೊಂಡವರು ಕೊನೆವರೆಗೂ ಹಾಗೆ ಉಳಿದು ಬಿಟ್ರಲ್ವಾ? ನಾನು ಸರ್ವಿಸ್ನಲ್ಲಿರೋವರೆಗೂ ಪೂರ್ತಿ ಹಾಗೆ ಮಾಡಿದೆ. ಆದರೆ ಇಲ್ಲಿ ಮನೆಗೆ ಬಂದ ಮೇಲೆ ನನ್ನ ತಮ್ಮಂದ್ರವರೆಲ್ಲ ಹಾಗೆ ಬಿಡೋದಿಲ್ಲ, ಊಟ ಮಾಡಿ ಅಂತ. ಯಾಕೆಂದರೆ ನಾನು ನಿಮಗೆ ಹೇಳಬೇಕಂದ್ರೆ ನಾನು ಚಾಪೆ ಮೇಲೆ ಮಲಗಿ ತಲೆ ದಿಂಬಿಗೆ ಪುಸ್ತಕ ಎಲ್ಲ ಇಟ್ಕೊಂಡು ಮಲಗ್ತಿದ್ದೆ. ಆದರೆ ರಿಟೈರ್ ಆದಮೇಲೆ ಇಲ್ಲಿಗೆ ಬಂದಾಗ ಮಂಚದ ಮೇಲೆ ಹಾಸಿಗೆ ಮೇಲೆ ಮಲ್ಕೊಳ್ಳೋದಕ್ಕೆ ಹೇಳಿದ್ರು. ನಾನು 1-2 ಸಲ ಬಿದ್ದೆ, ಯಾಕೆಂದರೆ ನನಗೆ ಅದು ಅಭ್ಯಾಸ ಇಲ್ಲ. ಆಮೇಲೆ ಊಟ ಒಂದು ಸ್ವಲ್ಪ ದಿನ ಕಷ್ಟ ಆಯಿತು, ಯಾಕೆಂದರೆ ನಾನು ಬರೀ ಇಡ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ. ಮನೆಯಲ್ಲಿ ಇದನ್ನೆಲ್ಲ ಮಾಡಿದ ತಕ್ಷಣ ಸ್ವಲ್ಪ ಅನೀಸಿನೆಸ್ ಇರೋದು. ಆಮೇಲೆ ನಿಧಾನವಾಗಿ ಅದಕ್ಕೆ ಅಡ್ಜಸ್ಟ್ ಆಯಿತು. ಈಗ ನಮ್ಮ ಮನೆಯಲ್ಲಿ ಸಿಂಪಲ್ ಮೀಲ್ಸು, ಅದರಿಂದ ಅನ್ನ ಸಾರು, ಅನ್ನ ಮಜ್ಜಿಗೆ ಇದ್ದರೆ ಸಾಕು. ಆದ್ದರಿಂದ ನನಗೆ ಆ ಪ್ರಾಬ್ಲಮ್ಗಳು ಯಾವುದು ಬರಲಿಲ್ಲ. ಬದುಕಿನ ಸರಳತೆಗೆ ಮೊದಲೇ ನೀವು ನಿಮ್ಮನ್ನು ಒಪ್ಪಿಸಿಕೊಂಡು ಬಿಟ್ಟಿದ್ರಿ. ಹೇಗೆ ವಿವೇಕಾನಂದರ ಒಂದು ನುಡಿ, ಯಾರು ಬೇರೆಯವರಿಗಾಗಿ ಬದುಕ್ತಾರೋ ಅವರು ನಿಜವಾಗಿ ಬದುಕಿದವರು ಅನ್ನೋ ಒಂದು ನುಡಿ ನಿಮಗೆ ಪ್ರೇರಣೆ ಆಯ್ತಲ್ಲ. ಹಾಗೆ ನಿಮ್ಮ ಖಾಸಗಿಯ ಓದು ಯಾವುದಿರ್ತಿತ್ತು? ನನ್ನ ಖಾಸಗಿ ಓದು ಅಂತ ಹೇಳಿದ್ರೆ, ನಾನು ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಓದ್ತಾ ಇದ್ದೆ. ನನಗೆ ಚಿಕ್ಕ ವಯಸ್ಸಿನಿಂದ ಸ್ವಲ್ಪ ಉಬ್ಬಸ ಬರುತ್ತೆ, ಆಸ್ತಮಾ ಪ್ರಾಬ್ಲಮ್ ಇತ್ತು. ನನಗೆ ಕೆಮ್ಮು ಬಂದ ತಕ್ಷಣ ಸ್ಟಾಫ್ ಮೆಂಬರ್ಸ್ ಏನು ಮಾಡೋರು, ಟೀಚರ್ಸ್ ಎಲ್ಲ ಏನು ಮಾಡೋರು, ನಿನಗೆ ಅಟೆಂಡೆನ್ಸ್ ಕೊಡ್ತೀನಪ್ಪ, ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ನೀನು ಹೊರಗಡೆ ಹೊರಟೋಗ್ಬಿಡು ಅನ್ನೋರು. ಹೋಗ್ತಿದ್ರೆ ಅಲ್ಲಿ ನನ್ನ ಕೆಲವು ಫ್ರೆಂಡ್ಸು ಆ ನೋಟ್ಸ್ ಎಲ್ಲ ಬರ್ಕೊಂಬಂದು ನನಗೆ ಕೊಡೋರು. ಶನಿವಾರ ಭಾನುವಾರ ಕೂತ್ಕೊಂಡು ನಮ್ಮ ಜೊತೆಲಿ ಮ್ಯಾಥಮೆಟಿಕ್ಸ್ ಮಾಡಬೇಕು ಅಂತ ಹೇಳ್ತಿದ್ರು ಅವರು. ಸ್ವಲ್ಪ ಮ್ಯಾಥಮೆಟಿಕ್ಸ್ನಲ್ಲಿ ನಾನು ಚುರುಕಿದ್ದರಿಂದ ಅವರಿಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡೋಕ್ಕಾಗ್ತಿತ್ತು. ಆ ರೀತಿಯಲ್ಲಿ ನಾವು ಬೆಳೆದ್ಕೊಂಡು ಇದು ಮಾಡಿದ್ವಿ. ನನ್ನ ಖಾಸಗಿ ಓದು ಅಷ್ಟು ಚೆನ್ನಾಗಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ, ಯಾಕೆಂದರೆ ನನ್ನ ವೀಸಿಂಗ್ ಪ್ರಾಬ್ಲಮ್ ಇದ್ದಿದ್ದರಿಂದ. ಆದರೆ ಇದ್ದಿದ್ರಲ್ಲಿ ಮಾಡಿದೆ ಅಷ್ಟೇ. ಅಂದ್ರೆ ವಿವೇಕಾನಂದರನ್ನ ಓದ್ತಿದ್ರಿ ನೀವು. ಹಾಗೆ ನಿಮ್ಮ ಶಿಕ್ಷಕ ವೃತ್ತಿಯ ದಿನಗಳಲ್ಲಿ ನೀವು ಹೆಚ್ಚು ಓದುವ ಪುಸ್ತಕಗಳು, ಸಂಗತಿಗಳು ಯಾವುದಾಗಿದ್ವು? ನನಗೆ ಕನ್ನಡದ ಕವಿಗಳಲ್ಲಿ ವಿಶೇಷವಾಗಿ DVG ತುಂಬ ಇಷ್ಟ. ಯಾಕೆಂದರೆ DVG ಅವ್ರದ್ದು ಮಂಕುತಿಮ್ಮನ ಕಗ್ಗ ಆಗಲಿ, ಅವರ ದಿವಾನ್ ರಂಗಾಚಾರ್ಲು ಆಗಲಿ, ಅವರ ಗೋಪಾಲಕೃಷ್ಣ ಗೋಖಲೆ ಆಗಲಿ, ಅಥವಾ ಅವರು ಬರೆದಿರೋ ಎಲ್ಲ ಪುಸ್ತಕಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಜ್ಞಾಪಕ ಚಿತ್ರ ಶಾಲೆ ಅಂತ ಒಂದು ಬರೆದಿದ್ದಾರೆ. ಅವೆಲ್ಲ ನನ್ನ ಮೇಲೆ ಪರಿಣಾಮ ಬೀರ್ತು. 8 ಸಂಪುಟ. ಹೌದು. ಆಮೇಲೆ ಶಿವರಾಮ್ ಕಾರಂತರ ಪುಸ್ತಕಗಳನ್ನಂತೂ ಭಾಳ ಆಸಕ್ತಿಯಿಂದ ಓದ್ತಾ ಇದ್ದೆ. ಹೀಗೆಲ್ಲ ಓದ್ತಾ ಇದ್ದರಿಂದ ಜೊತೆಗೆ ನನಗೆ ಪರಿಣಾಮ ಬೀರಿದಂತಹ ಅಂಶ ಅಂದರೆ ಚಾರ್ಲ್ಸ್ ಡಿಕನ್ಸ್ದು ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಒಂದು ಪುಸ್ತಕ ಇದೆ. ಅದನ್ನು ಓದಿದಾಗ ನನಗೆ ಅದರಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಆ ಹುಡುಗ ಪಾಪ ಅನಾಥ, ಅವನು ಆಟ ಆಡ್ತಿರ್ತಾನೆ ಆ ಗೋರಿ ಹತ್ರನೇ, ಆ ಚರ್ಚಿನ ಗ್ರೇವ್ ಯಾರ್ಡ್ ಇರುತ್ತೆ ಅಲ್ಲಲ್ಲಿ. ಆವಾಗ ಒಬ್ಬ ಬಂದು ಕೈದಿ ಹಿಡ್ಕೋತಾನೆ ಅವನ್ನ. ಆಮೇಲೆ ವೇರ್ ಆರ್ ಯುವರ್ ಪೇರೆಂಟ್ಸ್ ಅಂತಾನೆ, ಅವನು ದೇರ್ ಅಂತ ತೋರಿಸ್ತಾನೆ ಗೋರಿ. ಆ ಸನ್ನಿವೇಶ ಓದ್ಬಿಟ್ಟಾಗ ಭಾಳ ದುಃಖ ಆಗ್ಬಿಡ್ತು. ಆಮೇಲೆ ಹಾಗೇನೆ ಇದರಲ್ಲಿ ನೋಡಿದಾಗ ಒಬ್ಬ ಕೈದಿ ಅವನ ವಿಷಯಕ್ಕೆ ಮನಸೋತು ಅವನು ಬೇರೆ ಕಡೆಯಿಂದ ಅವನಿಗೆ ಒಬ್ಬ ಲಾಯರ್ಗೆ ತಿಳಿಸಿ, ನನ್ನ ಹೆಸರು ಹೇಳ್ಬೇಡ, ಅವನಿಗೆ ಸಹಾಯ ಮಾಡು ಓದೋಕ್ಕೆ ಅಂತೇಳಿ ಅವನಿಗೆ ಹಣ ಕಳಿಸ್ತಿದ್ದ. ಅದನ್ನು ನೋಡಿದಾಗ ನನಗೆ ಇದಕ್ಕಿಂತ ಹೆಚ್ಚಿನ ಮಾನವೀಯತೆ ಏನಿದೆ. ಆಮೇಲೆ ನನಗೆ ಇನ್ನೊಂದು ನನ್ನ ಇದಕ್ಕೆ ತುಂಬ ಸಂತೋಷ ಕೊಡುವಂಥದ್ದು ಅಂದರೆ ಥಾಮಸ್ ಗ್ರೇ ಅನ್ನೋನು ಒಂದು ಪದ್ಯ ಬರೆದಿದ್ದಾನೆ, ಎಲಿಜಿ ರಿಟರ್ನ್ ಇನ್ ಎ ಕಂಟ್ರಿ ಚರ್ಚ್ ಯಾರ್ಡ್ ಅಂತ. ಅದರಲ್ಲಿ ಥಾಮಸ್ ಗ್ರೇ ಒಂದು ಚರ್ಚ್ ಯಾರ್ಡ್ಗೆ ಹೋಗ್ತಾನೆ. ಚರ್ಚ್ ಯಾರ್ಡನ್ನು ನೋಡಿದಾಗ ಎಲ್ಲ ಹೆಣಗಳನ್ನು ಹೂತಾಕಿರ್ತಾರಲ್ಲ, ಅದನ್ನು ನೋಡಿದಾಗ ಅವನಿಗೆ ಇದರಲ್ಲಿ ಏನಪ್ಪ ಇಂಥವರಲ್ಲಿ ಏನೇನು ಆಗಬಹುದಾದಂಥವ್ರಿದ್ರು ಅಂತ. ಫುಲ್ ಮೆನಿ ಎ ಜೆಮ್ ಆಫ್ ಪ್ಯೂರೆಸ್ಟ್ ರೇ ಸಿರೀನ್, ದಿ ಡಾರ್ಕ್ ಕೇವ್ಸ್ ಆಫ್ ಅನ್ಫ್ಯಾದಮ್ಡ್ ಓಷನ್ ಬೇರ್, ಮೆನಿ ಎ ಫ್ಲವರ್ ಇಸ್ ಬಾರ್ನ್ ಟು ಬ್ಲಶ್ ಅಂಡ್ ಸೀನ್ ಟು ವೇಸ್ಟ್ ಇಟ್ ಸ್ವೀಟ್ನೆಸ್ ಆನ್ ದ ಡೆಸರ್ಟ್ ಏರ್ ಅಂತ. ಅದು ನನ್ನ ಮೇಲೆ ತುಂಬ ಪರಿಣಾಮ ಬೀರ್ತು. ಯಾವಾಗ ನೋಡಿದ್ರೆ ಎಂಥ ಮೇಧಾವಿಗಳಾಗ್ಬೋದು, ಅವ್ರಿಗೆ ಏನಾನ ಆಗ್ಬಿಡ್ತಾರಲ್ಲ, ಅಂಥವ್ರಿಗೆ ಏನಾದರೂ ಸಹಾಯ ಮಾಡೋದಕ್ಕೆ ಸಮಾಜಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅಂದರೆ ಒಂದು ಅಸಹಾಯಕರು, ಇನ್ನೊಂದು ಅವ್ರು ಯಾರಿಗೆ ಆ ಶ್ರದ್ಧೆ ಇದೆ, ಸಾಮರ್ಥ್ಯ ಇದೆ, ಅವ್ರನ್ನ ಬೆಳೆಸೋದ್ರಿಂದ ಇಡೀ ಸಮಾಜಕ್ಕೆ ಬಹಳ ದೊಡ್ಡ ಉಪಕಾರ ಆಗ್ತದೆ. ಅವ್ರು ಬೆಳೀತಾರೆ, ಅವ್ರು ದೊಡ್ಡವರಾಗ್ತಾರೆ ಅಲ್ಲ, ಅವರು ಸಮಾಜಕ್ಕೆ ಆಸ್ತಿ ಆಗ್ತಾರೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಹಾಗಾಗಿ ಶ್ರೀಧರ್ ಅವರ ಶಿಷ್ಯರೆಲ್ಲ
ಯೋಗ್ಯರು, ಸುಶೀಲರು ಅಂತ ಅನ್ಸ್ಕೊಂಡಿದ್ದಾರೆ. ನಿಮ್ಮ ಇಡೀ ಶ್ರಮವನ್ನು ಗೌರವಿಸಿ ಕರ್ನಾಟಕ ರಾಜ್ಯ ಸರ್ಕಾರ 2021ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 2016ರಲ್ಲಿ ಅಸಾಮಾನ್ಯ ಕನ್ನಡಿಗ ಅವಾರ್ಡನ್ನು ಪಡೆದಿದ್ದೀರಿ. ಅದಂತೆ ಧಾರವಾಡದ ಚಿಲಿಪಿಲಿ ಪ್ರಕಾಶನ ಶಿಕ್ಷಣ ಸಿರಿ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ಆದರೆ ನಿಮಗೆ ಅತ್ಯಂತ ಸಂತೋಷ ಆಗುವ ಕ್ಷಣ ಅಂದರೆ ಯಾವುದು? ನನಗೆ ವಿದ್ಯಾರ್ಥಿಗಳು ಶ್ರಮವನ್ನು ಗ್ರಹಿಸಿ ಅವರು ಚೆನ್ನಾಗಿ ಬದುಕಿದ್ರೆ ಅದಕ್ಕಿಂತ ಒಳ್ಳೆ ಪ್ರಶಸ್ತಿ ಇಲ್ಲ. ಅದನ್ನು ನಾನು ಭಾಳ ಸಲ ವಿದ್ಯಾರ್ಥಿಗಳ ಹತ್ರನೂ ಎಕ್ಸ್ಪ್ರೆಸ್ ಮಾಡಿದ್ದೇನೆ. ಅವರೆಲ್ಲ ಏನಂದರೆ ಭಗವದ್ಗೀತೆಯಲ್ಲಿ ಹೇಗೆ ಸ್ಥಿತಪ್ರಜ್ಞನ ಲಕ್ಷಣ ಹೇಳಿದೆಯಲ್ಲ ಆ ರೀತಿ ಬದುಕ್ತಾ ಇದ್ದಾರೆ. ಇವತ್ತು ನನಗೆ ಅವ್ರ ಮನೆಗಳಲ್ಲಿ ಏನಾದರೂ ಒಂದು ಕಾರ್ಯ ಏನಾದರೂ ಆಗಬೇಕಾದ್ರೆ ನನ್ನ ಮೊದಲು ಕನ್ಸಲ್ಟ್ ಮಾಡ್ತಾರೆ, ಸರ್ ಇಂಥ ದಿನ ಇಟ್ಕೊಂಡ್ರೆ ಬರ್ತೀರಾ? ನನಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಒಬ್ಬರ ಇದಕ್ಕೆ ಯಾವ್ದಾದ್ರು ಫಂಕ್ಷನ್ಗೆ ಹೋದರೆ ಎಲ್ಲರ ಫಂಕ್ಷನ್ಗೂ ಹೋಗ್ಬೇಕಾಗತ್ತೆ. ಹೀಗಾಗಿ ಅವ್ರಿಗೆ ಹೇಳ್ಬಿಡ್ತೇನೆ, ಮೈಸೂರಿಗೆ ಬಂದ್ರಪ್ಪ, ಇಲ್ಲಿ ಚಾಮುಂಡೇಶ್ವರಿ ದರ್ಶನನೂ ಮಾಡಿಕೊಂಡು ನಿಮ್ಮ ಊರಿಗೆ ಹೋಗಿ ಸಂತೋಷವಾಗಿ ನನ್ನ ಆಶೀರ್ವಾದ ಅಂತೂ ಖಂಡಿತ ಇರುತ್ತೆ ಅಂತ. ಈಗ ಅದರಿಂದ ನನ್ನ ವಿದ್ಯಾರ್ಥಿಗಳ ಶ್ರೇಯಸ್ಸನ್ನು ನೋಡಿದಾಗ ನನಗೆ ಆಗೋ ಸಂತೋಷ ಇಂತಹ 1000 ಪ್ರಶಸ್ತಿ ಕೊಟ್ಟರೂ ಸಿಗೋದಿಲ್ಲ. ಆದರೂ ನಿಮ್ಮ ಶ್ರಮವನ್ನು ಗುರುತಿಸಿದ ಸರ್ಕಾರಕ್ಕೆ ನಾವು ಅಭಿನಂದನೆ ಹೇಳಬೇಕು. ಯಾಕಂದರೆ ಎಲ್ಲಿಯೂ ಕೂಡ ಪ್ರಚಾರಕ್ಕೆ ಪ್ರಸಿದ್ಧಿಗೆ ಒಡ್ಡಿಕೊಳ್ಳದೇನೆ ಒಂದು ಸರಳವಾದ ಜೀವನವನ್ನು ಮಾಡ್ತಾ ಎಷ್ಟಾಗತ್ತೋ ಅಷ್ಟು, ಅಂದರೆ ನಿಮ್ಮ ಶಿಷ್ಯರು ಹೇಳೋದು, ನನ್ನ ಗುರುಗಳು ದುಡಿದಿದ್ದರಲ್ಲಿ 100ರಲ್ಲಿ 90ರಷ್ಟನ್ನು ಅವರು ವಿದ್ಯಾರ್ಥಿಗಳಿಗೆ ಕೊಟ್ಟರು, ಅವರು ವೈಯಕ್ತಿಕಕ್ಕೆ 10ರಷ್ಟು ಬಳಸಿರಬಹುದು ಅಂತ. ಎಷ್ಟು ಕೇಳಿದರೆ ರಿಟೈರ್ಮೆಂಟ್ ಆದಾಗ ಏನೇನು ಬೆನಿಫಿಟ್ಸ್ ಬಂತೋ ಅದರಲ್ಲೂ ಕೂಡ 90% ಅವರು ಮಹಾಗುರು ಟ್ರಸ್ಟಿಗೆನೆ ವಿದ್ಯಾರ್ಥಿಗಳಿಗಾಗಿ ಕೊಟ್ಟರು ಅಂತ ಹೇಳ್ತಾರೆ. ಈ ರೀತಿ ಕೊಡೋದು ಅಂತ ಒಂದು ಇದೆಯಲ್ಲ, ನಾನು ದುಡ್ದಿದ್ದನ್ನು ಕೊಡೋದು, ನನ್ನ ಸಮಯವನ್ನು ಕೊಡೋದು, ನನ್ನ ತಿಳುವಳಿಕೆಗಳನ್ನು ಕೊಡೋದು, ನೀವು ಟೀಚರ್ ಎಲ್ಲ ಸಂಗತಿಗಳನ್ನು ಕೊಡ್ತಾ ಬಂದಿರಲ್ಲ, ಅದಕ್ಕೆ ಪರಂಪರೆಯಿಂದ ಒಂದು ಪ್ರೇರಣೆ ಇತ್ತಾ ಅಥವಾ ಆ ಥರದ್ದೊಂದು ಹಾದಿ ಇತ್ತಾ ನಿಮ್ಮಲ್ಲಿ? ನಮ್ಮ ತಂದೆ ಮಾಡ್ತಾ ಇದ್ರು. ನಮ್ಮ ತಂದೆಗೆ ಅನುಕೂಲ ಇರಲಿಲ್ಲ, ಆದರೆ ಇದ್ದಿದ್ರಲ್ಲಿ ಸ್ವಲ್ಪ ಯಾವ್ದಾದ್ರು ಬಡ ಹುಡುಗರು ಯಾರಾದರೂ ಬಂತು ಅಂದರೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡೋರು ಓದೋದಕ್ಕೆಲ್ಲ. ಆದ್ದರಿಂದ ನನಗೆ ನಮ್ಮ ತಂದೆ ನಾನು ಕೆಲಸಕ್ಕೆ ಸೇರಿದಾಗ ಫಸ್ಟೇ ಹೇಳಿದರು, ಒಂದು ನಿನ್ನ ಎಷ್ಟೇ ಸಂಪಾದನೆ ಮಾಡೋ ಏನೇ ಮಾಡೋ ಕನಿಷ್ಠ ಪಕ್ಷ 10% ನೀನು ಸ್ಟೂಡೆಂಟ್ಸ್ ಕೊಡು ಅಂತ. ಆದರೆ 10% ಅಂದರೆ ಭಾಳ ಕಡಿಮೆ ಇರುತ್ತೆ. ಅದರಿಂದ ಅದು ಬೆಳೀತಾ ಬೆಳೀತಾ 90%ವರೆಗೂ ಹೋಯಿತು. ತಂದೆಯವರು 10% ಕೊಡು ಅಂತ ಹೇಳಿದ್ರೆ ನೀವು 10% ನಿಮಗೆ ಬಳಸ್ಕೊಂಡ್ರಿ, 90% ವಿದ್ಯಾರ್ಥಿಗಳಿಗೆ ಕೊಟ್ರಿ. ಹಾಗಾಗಿನೇ ಅವರು ಅಷ್ಟು ಸಂತೋಷದಿಂದಿದ್ದಾರೆ, ತಂದೆ ತಾಯಿಗಳು ಕೂಡ. ನೀವು ಪುಸ್ತಕಗಳನ್ನು ಬರೆದ್ರಿ, ನಿಮ್ಮ ಅನುಭವವನ್ನು, ನಿಮ್ಮ ಅನಿಸಿಕೆಗಳನ್ನು ಬರೆದಿದ್ದೀರಿ. ಮೇಲುಕ್ಕು ಅಂತ ಕನ್ನಡದಲ್ಲಿ, ಅದನ್ನೇ ನೊಸ್ಟಾಲ್ಜಿಯಾ ಅಂತ ಇಂಗ್ಲಿಷ್ನಲ್ಲಿ, ಆಮೇಲೆ ಕನ್ನಡದಲ್ಲಿ ತುಂತುರು, ನಿಲ್ಲದ ಪಯಣ, ತುಣುಕು ಮಿಣುಕು ಈ ಥರದನ್ನೆಲ್ಲ ಬರೆದಿದ್ದೀರಿ. ಇವೆಲ್ಲ ನೀವು ನಿವೃತ್ತಿಯ ನಂತರ ಬರೆದಂತಹ ಪುಸ್ತಕಗಳು, ಅವೆಲ್ಲ ಬಂದಿದೆ. ಈಗಲೂ ಈ ಬದುಕು ಇನ್ನೂ ಏನೋ ಕೊಡಬೇಕು, ಯಾರಿಗೂ ಬಂದ್ರೆ ಪಾಠ ಹೇಳ್ತೀನಿ ಅಂತ ಈಗಲೂ ಅನ್ಸುತ್ತಾ? ಖಂಡಿತ ಅನಿಸುತ್ತೆ. ಯಾಕೆಂದರೆ ಯಾರಾದರೂ ಏನಾದರೂ ಕೇಳಿದ್ರೆ ನಾನು ಇದು ಮಾಡ್ತೀನಿ. ಆದರೆ ನನಗೆ ಮೈಸೂರಿನಲ್ಲಿ ಏನಾಗಿದೆ ಅಂದರೆ ನನ್ನ ಸರ್ವಿಸ್ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಆಗಿದ್ದರಿಂದ ಇಲ್ಲಿ ಹೆಚ್ಚಿಲ್ಲ ಕಾಂಟ್ಯಾಕ್ಟ್ಸು. ಅದರಿಂದ ಇಲ್ಲಿ ನಾನು ನಮ್ಮ ಪಕ್ಕದ ಮನೆಯವರಿಗೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ಗೊತ್ತಿಲ್ಲ, ಮತ್ತು ನಾನು ಏನು ಕೆಲಸ ಮಾಡ್ತಿದ್ದೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಒಂದು ರೀತಿಯಲ್ಲಿ ನಾನು ನಗ್ನಗ್ತಾ ಮಾತಾಡಿಸ್ತಿರ್ತೀನಿ ಅಷ್ಟೇ, ಆದರೆ ನಾನು ಎಲ್ಲಿದ್ದೀನಿ, ಏನು ಎಲ್ಲಿ ಮಾಡ್ತಾ ಇದ್ದೆ ಯಾವುದನ್ನೂ ಹೇಳಿಲ್ಲ ಯಾರಿಗೂ. ನಿವೃತ್ತಿ ಆದಮೇಲೆ ಸಾಕಷ್ಟು ಸಮಯ ಸಿಗ್ತಾ ಇದೆ ನಿಮಗೆ. ಹೌದು. ಮತ್ತೆ ನೀವು ಹೇಳಿದಾಗೆ ನಿಮ್ಮದೇ ಊರಾದರೂ ಪರಿಚಿತವಲ್ಲದ ಪರಿಸರದಲ್ಲಿ ಬದುಕ್ತಾ ಇರೋದ್ರಿಂದ ನಿಮ್ಮನ್ನು ಡಿಸ್ಟರ್ಬ್ ಮಾಡೋರು ಕಡಿಮೆ. ಈಗ ಸಮಯ ಕಳೆಯೋದಕ್ಕೆ ಏನು ಮಾಡ್ತೀರಾ? ನಾನು ಹೆಚ್ಚು ಸಮಯವನ್ನು ಓದೋದ್ರಲ್ಲಿ ಇದು ಮಾಡ್ತಾ ಇದ್ದೇನೆ. ಬೇಕಾದಷ್ಟು ನನ್ನ ಹತ್ರನೇ ಪುಸ್ತಕಗಳಿವೆ. ಒಂದು ಕಿಂಡಲ್ ಬುಕ್ ರೀಡರ್ ಅಂತಿದೆ, ಅದರಲ್ಲಿ 1000 ಬುಕ್ಸು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಓದ್ತಾ ಇರ್ತೀನಿ ಯಾವುದಾದ್ರು ಒಂದಷ್ಟೆಲ್ಲ. ಅದರಲ್ಲಿ ಭಾಳಷ್ಟೇ ಹೆಚ್ಚಿಂದು ಅಂತಂದರೆ ವಿವೇಕಾನಂದರ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ. ಶನಿವಾರ ಭಾನುವಾರ ಬಂದುಬಿಟ್ರೆ ನನ್ನ ಸ್ಟೂಡೆಂಟ್ಸ್ಗಳು ಬರ್ತಾರೆ, ಎಲ್ಲಿಂದ ಬರ್ತಾರೆ, ಯಾವೆಲ್ಲರೂ ಬರ್ತಾರೆ. ಅವ್ರು ಬಂದರೆ ಅವ್ರ ಜೊತೆನಲ್ಲಿ ಕಾಲ ಕಳೀತೀನಿ. ಪಾರ್ಕ್ ಗಿರ್ಕ್ನಲ್ಲಿ ಕೂತ್ಕೊಂಡು ಆಮೇಲೆ ಮಾತಾಡಿದೆ, ಅವ್ರ ಜೊತೆಯಲ್ಲಿ ಊಟ ಮಾಡಿ ಆಮೇಲೆ ಅವರು ಹೋಗ್ತಾರೆ, ನಾನು ಮನೆಗೆ ಹೋಗ್ತೀನಿ. ಈ ಥರ ಕಾಲ ಕಳೀತೀನಿ. ನಿಮ್ಮ ವಿದ್ಯಾರ್ಥಿಗಳಿಗೆ ಈಗ ಅವ್ರ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರ ಶಿಕ್ಷಣದ ವಿಷಯದಲ್ಲಿ ನಿಮ್ಮ ಮಾರ್ಗದರ್ಶನ ಕೇಳ್ತಾರೆ? ಖಂಡಿತ ಕರ್ಕೊಂಡ್ಬರ್ತಾರೆ. ಆಶೀರ್ವಾದ ಮಾಡಿ ಸರ್, ಇವನಿಗೆ ಹೇಳಿ ಇವನಿಗೆ ಏನು ಮಾಡಬೇಕು ಅಂತ ಆ ಥರ ಹೇಳ್ತಾರೆ. ಒಂದು ಒಳ್ಳೆ ಸಂಸ್ಕಾರ ಪಡ್ಕೊಂಡಿದ್ದಾರೆ ಅವರು ಅಂತ ಅನಿಸುತ್ತೆ ಈಗ. ಯಾಕೆಂದರೆ ಬೇರೆಯವರೆಲ್ಲ ಪಾರ್ಕ್ನಲ್ಲಿ ನಾನು ಕೂತಿದ್ದಾಗಲೂ ಈ ಹುಡುಗರು ನಮಸ್ಕಾರ ಮಾಡೋದು ಅದು ಇದನ್ನೆಲ್ಲ ನೋಡಿಬಿಟ್ಟು ಅವರಿಗೆ ಆಶ್ಚರ್ಯ ಆಗ್ಬಿಟ್ಟಿದೆ.
ಇದೇನು ಈ ಥರ ಎಲ್ಲ ಮಾಡ್ತಾರೆ ಅಂತ ನಾನು ಹೇಳಿದೆ. ಅಲ್ಲಿ ಮೊದಲಿಂದ ಆ ಥರ ಬಂದಿದೆ ಅವರಿಗೆ ಪರಂಪರೆ. ಇದು ಉತ್ತರ ಕರ್ನಾಟಕದಲ್ಲಿ ಅಂಥದ್ದೊಂದು ಪರಂಪರೆ ಇದೆ. ಇದೆ. ಹಿರಿಯರನ್ನ ಕಂಡ್ರೆ ಸೀದಾ ಕಾಲ್ ಮುಗಿಯೋದು ಅಂತ ಅವ್ರ ಭಾಷೆಯಲ್ಲಿ ಹೇಳೋದಿದ್ರೆ ಆ ಥರದ್ದಿದೆ. ಈಗ ಇಷ್ಟೆಲ್ಲ ಮಾಡಿದ್ರಿ, 500,000 ವಿದ್ಯಾರ್ಥಿಗಳನ್ನ ಬೆಳೆಸಿದ್ರಿ, ಎಲ್ಲ ಮಾಡಿದ್ರಿ. ಇಲ್ಲಿ ಬಂದು ಕುಂತಾಗ ಸಹಜವಾಗಿ ನಾನು ಒಂಟಿ ಅಂತ ಅನ್ಸಿದ್ದಿದ್ಯಾ? ಇಲ್ಲ, ಖಂಡಿತ ಇಲ್ಲ ನನಗೆ. ಯಾಕೆಂದರೆ ದೇವರು ನನ್ನ ಜೊತೆನಲ್ಲಿ ಯಾವಾಗಲೂ ಇದ್ದಾನೆ ಅಂತ ಅನಿಸುತ್ತೆ. ನಾನು ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಿದ್ರೆ ಅದು ನಿಜವಾದ ದೇವ್ರ ಪೂಜೆ ಅಂತ ಅನ್ಕೋತೀನಿ. ಅದರಿಂದ ಯಾವಾಗಲೂ ನನಗೆ ಆ ಒಂಟಿತನ ಕಾಡ್ತಾ ಇಲ್ಲ. ನಾನು ಆರಾಮಾಗಿ ಖುಷಿಯಾಗಿದ್ದೀನಿ. ಕೆಳಗರೆ ಈ ರೀತಿ ತನ್ನಿಂದ ಮೀರಿ ಸಮಾಜವನ್ನು ಪ್ರೀತಿಸುವ, ಸಮಾಜಕ್ಕಾಗಿ ತನ್ನೆಲ್ಲ ಸಮಯ ಸಾಮರ್ಥ್ಯ ಗಳಿಕೆಯನ್ನು ಕೊಡುವಂತಹ ಬದುಕನ್ನು ಬದುಕಿದಂತಹ ಚಕ್ರವರ್ತಿ ಶ್ರೀಧರ್ ಅವರು ಇಂಥ ವಿಷಯದಲ್ಲಿ ಒಳ್ಳೆಯ ಮಾರ್ಗದರ್ಶಕರು. ಅವರನ್ನು ಸಂಪರ್ಕಿಸೋದಿದ್ರೆ ಅವರ ಫೋನ್ ನಂಬರ್ 9480326725 9480326725. ಈ ರೀತಿ ತಮ್ಮ ಬದುಕನ್ನು ನಡೆಸ್ತಾ ಈಗಲೂ ಕೂಡ ಕಲಿಯೋರಿದ್ರೆ ಕಲಿಸ್ತೀನಿ ಅನ್ನುವಂಥ ಶಿಕ್ಷಕರು ಇದ್ದಾರಲ್ಲ, ಇವರಿಂದಾಗಿ ಸಮಾಜದ ಮೌಲ್ಯಗಳು ಬದುಕ್ತವೆ, ಭವಿಷ್ಯ ಕಟ್ಟಿ ಬರ್ತದೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಆದರ್ಶ ನಿವೃತ್ತ ಶಿಕ್ಷಕ ಚಕ್ರವರ್ತಿ ಎಸ್ ಶ್ರೀಧರ್ ಅವರೊಂದಿಗೆ ಸಂವಾದ ಕೇಳಿದರೆ ನಡೆಸಿಕೊಟ್ಟವರು ದಿವಾಕರ್ ಹೆಗಡೆ. ವಿಶಿಷ್ಟ ವ್ಯಕ್ತಿ ವಿಶೇಷ ಯತ್ನ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.